hello, welcome back to my YouTube channel. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ವ್ಲಾಗ್ನ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಇವತ್ತು ನನ್ನ ಮಗನಿಗೆ 6 ತಿಂಗಳು ಕಂಪ್ಲೀಟ್ ಆಗಿದೆ. ಈ 6 ತಿಂಗಳು ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ 6 ತಿಂಗಳು ಅನ್ನೋದು 6 ನಿಮಿಷದ ಥರ ಕಳೆದೋಯ್ತು. ಅವನ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇವತ್ತು ನಾವು ಒಂದು 6ನೇ ತಿಂಗಳದ್ದು ಸಣ್ಣದಾಗಿ ಹಾಫ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಫಸ್ಟು ಇವಾಗ ಮಧ್ಯಾಹ್ನಕ್ಕೆ ಒಂದು ಸಣ್ಣ ಫೋಟೋ ಶೂಟ್ ಮಾಡ್ತೀವಿ 6ನೇ ತಿಂಗಳದ್ದು. ಅದಾದಮೇಲೆ ರಾತ್ರಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತೀವಿ. ಇದಿಷ್ಟನ್ನು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತು ಅವನು ಅಫಿಷಿಯಲ್ ಆಗಿ ಸಾಲಿಡ್ಸ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೊ ನಾವು ಇವತ್ತು ಒಂದು ವಾಟರ್ ಮೆಲನ್ನ ಇಟ್ಕೊಂಡು ಇವನಿಗೆ ಫೋಟೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಣ್ಣ ಆಲ್ರೆಡಿ ಇರಿಟೇಟ್ ಆಗೋಗಿದ್ದಾನೆ. ಇವನನ್ನ ಸಮಾಧಾನ ಮಾಡಿಬಿಟ್ಟು ಫೋಟೋ ಶೂಟ್ಗೆ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಮಗೆ ಫೋಟೋ ಶೂಟ್ಗೆ ದೊಡ್ಡ ಕಲ್ಲಂಗಡಿ ಬೇಕಾಗಿತ್ತು, ಬಟ್ ದೊಡ್ಡ ಕಲ್ಲಂಗಡಿ ಸಿಗಲಿಲ್ಲ. 2 ಸಣ್ಣ ಕಲ್ಲಂಗಡಿ ಸಿಕ್ತು. ಅದರಲ್ಲೇ ನಾನು ಸಣ್ಣ ಪೀಸ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇನ್ನೊಂದು ತಟ್ಟೆ ಮೇಲೆ ಕೇಕ್ ಶೇಪ್ ಬರೋ ಥರ ಜೋಡಿಸಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪೀಸ್ ಆಗಿರೋದ್ರಿಂದ ಕೇಕ್ ಶೇಪ್ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಅದರಲ್ಲೇ ನಾನು ಟ್ರೈ ಮಾಡ್ತೀನಿ. ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನಾನು ಈ ತಟ್ಟೆ ಮೇಲೇ ಅದು ವಾಟರ್ ಮೆಲನ್ನ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಬೇಯಿಸಕ್ಕೆ ತೊಗೋತಾ ಇದ್ದೀನಿ. ನಾನು ಮೊದಲು ಇದನ್ನು ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಅವನಿಗೆ ಫಸ್ಟ್ ಟೈಮ್ ಸಾಲಿಡ್ಸ್ ಕೊಡ್ತಾ ಇರೋದ್ರಿಂದ ಮೊದಲು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅವನಿಗೆ ಇದನ್ನು ಕೊಡೋಣ ಅಂತ ಹೇಳಿ ನೈವೇದ್ಯ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹೊತ್ತು ನಾಯಿ ಜೊತೆ ಆಟ ಆಡ್ದ. ಅದನ್ನು ನೋಡ್ತಾ ನೋಡ್ತಾ ಕಿರ್ಚಾಡ್ತಿದ್ದ ಹಂಗೆ. ಆಮೇಲೆ ನಮ್ಮ ಆಯಿ ದನಕ್ಕೆಲ್ಲ ನೀರು ಕುಡಿಸ್ತಾ ಇತ್ತು. ಸೊ ನಾವು ಅಲ್ಲಿ ಕರ್ಕೊಂಡು ಹೋದೆ ಅವನಿಗೆ. ಅಲ್ಲಿ ಸಣ್ಣ ಕರು ಇದೆ, ಅವನಿಗೆ ತುಂಬ ಇಷ್ಟ. ಅದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವನು. ಅಲ್ಲೂ ಅಂಬ ಐತೆ, ಅಲ್ಲೂ ಅಂಬ ಐತೆ. ಆಮೇಲೆ ಅಜ್ಜಿ ಜೊತೆ ಕೂತ್ಕೊಂಡು ಸೀರಿಯಸ್ಸಾಗಿ ಸೀರಿಯಲ್ ನೋಡ್ದ ಸ್ವಲ್ಪ ಹೊತ್ತು. ಬೆಳಗ್ಗೆಯಿಂದ ಅವ್ನು ತೊಗೊಂಡು ಫೋಟೋ ವೀಡಿಯೋ ಅಂತ ಪದೇ ಮಾಡಿ ಅವನು ಸುಸ್ತಾಗಿದ್ದಾನೆ ಅಂತ ನಮ್ಮ ಅಜ್ಜಿ ಅಂದ್ಕೊಂಡಿತ್ತು. ಆದರೆ ಇವನು ನೋಡಿದರೆ ಹತ್ತಿ ಕುಣಿತಾ ಇದ್ದ, ತುಂಬ ಕಿರ್ಚಾಡ್ತಿದ್ದ. ಅದಕ್ಕೆ ನಮ್ಮ ಅಜ್ಜಿ ತಮಾಷೆಗೆ ಅವನಿಗೆ ಬೈತಾ ಇತ್ತು, ಬೆಳಗ್ಗೆಯಿಂದ ನೀನು ಸುಸ್ತಾಗಿದೆ ಅಂದ್ಕೊಂಡ್ರೆ ನೀನು ನೋಡಿದರೆ ಹಿಂಗಾಡ್ತಿದ್ದೆ ಅಂತೇಳಿ. ಸಂಜೆ ಸ್ವಲ್ಪ ಕತ್ತಲಲ್ಲಿ ಲೈಟ್ ಹಾಕಿ ಫೋಟೋಶೂಟ್ ಮಾಡೋಣ ಅಂದರೆ ಒಂದು ಸತಾಯಿಸ್ತಾ ಇವನು ಹೇಳ್ತೀನಿ. ಸಖತ್ ಸತಾಯಿಸ್ಬಿಟ್ಟ. ಒಂದು ಫೋಟೋಸ್ ಕೂಡ ನೆಟ್ಟಿಗೆ ತೆಗಿಯೋಕ್ಕಾಗಲಿಲ್ಲ. ಒಂಚೂರು ಹಾಕೋತಾನೆ ಇರಲಿಲ್ಲ, ಬರೀ ಬಾಯಿಗೆ ಹಾಕ್ತಾಯಿದ್ದ. ಅದಾದಮೇಲೆ ಸ್ವಲ್ಪ ಈ ಥರ ಸಣ್ಣದಾಗಿ ಬಲೂನ್ಸ್ಗಳನ್ನ ಊದಿ ಕೆಳಗಡೆನೇ ಇಟ್ಟು ಅವನ್ನ ಅದ್ರ ಹಿಂದೆ ಕೂರಿಸ್ಬಿಟ್ಟು ಒಂಚೂರು ಕೇಕ್ ಕಟ್ ಮಾಡಿಸಿ ಸಣ್ಣದಾಗಿ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಅವನು ಎಂಜಾಯ್ ಮಾಡ್ದ.
ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.